ಅಕ್ರಮ ರಸಗೊಬ್ಬರ ದಾಸ್ತಾನು ಗೋದಾಮಿನ ಮೇಲೆ ದಾಳಿ. ಸುಮಾರು 18 ಲಕ್ಷ ಮೌಲ್ಯದ ಯೂರಿಯಾ ವಶ. ರೈತರಿಗೆ ಕೊಡಬೇಕಾಗಿದ್ದ ಯೂರಿಯಾ ಬೇರೆಡೆ ಸಾಗಾಟಕ್ಕೆ ಪ್ರಯತ್ನ. ಕೃಷಿ ಅಧಿಕಾರಿ ಅನಿಲ್ ನೇತೃತ್ವದಲ್ಲಿ ಪೊಲೀಸರ ಸಹಕಾರದೊಂದಿಗೆ ಕಾರ್ಯಾಚರಣೆ ನಡೆಸಿದ ತಂಡ ಹುಣಸೂರಿನ ಆಶೀರ್ವಾದ್ ಟ್ರೇಡರ್ಸ್ ಗೋಡೌನ್ ಮೇಲೆ ದಾಳಿ ನಡೆಸಿ 3 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ಒಂದು ಮಾಹಿತಿ ಕೊಡ್ತಾರೆ, ಹಿಂಗೆ ತಮ್ಮರಳ್ಳಿ ಹತ್ರ ಅಕ್ರಮವಾಗಿ ನಾವು ರೈತರಿಗೆ ವಿತರಿಸುವಂಥ ರಸಗೊಬ್ಬರವಾದ ಯೂರಿಯಾವನ್ನು ದಾಸ್ತಾನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಖಚಿತ ಮಾಹಿತಿ ಮೇರೆಗೆ ನಾವು ಮತ್ತು ನಮ್ಮ ತಂಡ ಕೃಷಿ ಅಧಿಕಾರಿಗಳು ಜಯಕುಮಾರ್ ಮತ್ತು ನಾವು ಪೊಲೀಸ್ ತಂಡದೊಂದಿಗೆ ಬಂದು ನೋಡಿದಾಗ ಸರ್, ಇದು 2 ಶೆಡ್ ನೋಡ್ತೀವಿ ಸರ್. ನಾವು ಮೊದಲನೇದು ನಾವು ನೀಲಿ ಶೆಡ್ ಏನು ನೋಡ್ತೀವಿ, ಇಲ್ಲಿ ಹೆಚ್ಚು ಕಮ್ಮಿ ನಿಯರ್ಲಿ ಕೊಡೋಣ 641 ಬ್ಯಾಗು ಯೂರಿಯಾ ಇರ್ತದೆ ಸರ್. ಇದರಲ್ಲಿ ಏನು ಮಾಡ್ತಾಯಿದ್ರು, 641 ಬ್ಯಾಗಲ್ಲಿ ಇಲ್ಲ ಮೇಲ್ಗಡೆ ಏನಿದೆ ದಾರಿಲಿ 187 ಇದೆ. 187 ಚೀಲ ಏನು ಮಾಡಿದ್ದಾರೆ ಅವರು ಇಂಡಸ್ಟ್ರಿ ಕೈಗಾರಿಕೆ ಉಪಯೋಗಿಸ್ಕೋಸ್ಕರ ರೀಬ್ಯಾಗಿಂಗ್ ಮಾಡ್ತಾಯಿದ್ದಾರೆ ಸರ್. ಗೋದಾಮಿನಲ್ಲಿ 18 ಲಕ್ಷ ಮೌಲ್ಯದ 1296 ಮೂಟೆ ಯೂರಿಯಾ ವಶಕ್ಕೆ ಪಡೆದಿದ್ದು, ಈ ಎಲ್ಲ ಯೂರಿಯಾವನ್ನು ಖಾಸಗಿ ಬ್ರ್ಯಾಂಡ್ ಚೀಲಗಳಿಗೆ ತುಂಬಿ ಕಾಳಸಂತೆ ಮೂಲಕ ಕೇರಳಕ್ಕೆ ಸಾಗಾಟ ಮಾಡುವ ಪ್ರಯತ್ನ ನಡೆಸಲಾಗಿತ್ತಂತೆ. ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆ ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿಗಳು ಪರಾರಿಯಾಗಿದ್ದು, ಸ್ಥಳದಲ್ಲಿ ಇದ್ದಂತಹ 3 ಲಾರಿಗಳನ್ನು ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಲಾರಿಗಳ ನಂಬರ್ ಆಧರಿಸಿ ಅಕ್ರಮದಲ್ಲಿ ತೊಡಗಿದವರ ಮೇಲೆ ಕ್ರಮ ಜರುಗಿಸಲು ಮುಂದಾಗಿದ್ದಾರೆ.